ಇದು ದರ್ಶನ್ ಆಪ್ತನಿಗೆ ಸೇರಿದ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ದರ್ಶನ್ ಆಪ್ತ ರೌಡಿ ಶೀಟರ್ನಿಂದ ಗ್ಯಾಂಗ್ ವಾರ್ ಆಗಿರುವಂತಹದ್ದು. ಕೇರಳದಲ್ಲಿ ದರ್ಶನ್ ಜೊತೆ ಕಾಣಿಸಿಕೊಂಡಿದ್ದಂತಹ ಕೊಲೆ ಆರೋಪಿ ಕಾಂಗ್ರೆಸ್ ಮುಖಂಡನೋರ್ವನ ಕೊಲೆಯಲ್ಲಿ ಭಾಗಿಯಾಗಿದ್ದಂತಹ ಪ್ರಜ್ವಲ್ ರೈ, ಪುತ್ತೂರು ಶಾಸಕ ಅಶೋಕ್ ಬೆಂಬಲಿಗರ ಜೊತೆ ಈಗ ಪರಸ್ಪರ ಹಲ್ಲೆ ಮಾಡಿಕೊಂಡಿರುವಂತಹದ್ದು. ಪ್ರಜ್ವಲ್ ರೈ ಮತ್ತು ದೀಕ್ಷಿತ್ ರೈ ಗ್ಯಾಂಗ್ ನಡುವೆ ಈಗ ಹೊಡೆದಾಟ ಕೂಡ ಆಗಿರುವಂತಹದ್ದು. ಗ್ಯಾಂಗ್ ವಾರ್ನಲ್ಲಿ ದೀಕ್ಷಿತ್ ರೈಗೆ ಗಾಯ ಆಗಿರುವಂತಹದ್ದು. ಇದು ದರ್ಶನ್ ಆಪ್ತನಿಗೆ ಸೇರಿದಂತಹ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ದರ್ಶನ್ ಆಪ್ತ ರೌಡಿ ಶೀಟರ್ನಿಂದ ಗ್ಯಾಂಗ್ ವಾರ್ ಆಗಿರುವಂತಹದ್ದು. ಕೇರಳದಲ್ಲಿ ದರ್ಶನ್ ಜೊತೆ ಕಾಣಿಸಿಕೊಂಡಿದ್ದಂತಹ ಕೊಲೆ ಆರೋಪಿ ಪ್ರಜ್ವಲ್ ರೈ ಹಾಗೂ ಮತ್ತೊಬ್ಬ ವ್ಯಕ್ತಿಗೆ ಈಗ ಗ್ಯಾಂಗ್ ವಾರ್ ಆಗಿರುವಂತಹದ್ದು. ಪುತ್ತೂರು ಶಾಸಕ ಅಶೋಕ್ ಬೆಂಬಲಿಗರ ಜೊತೆ ಪರಸ್ಪರ ಹಲ್ಲೆ ಆಗಿರುವಂತಹದ್ದು. ಪ್ರಜ್ವಲ್ ರೈ ಮತ್ತು ದೀಕ್ಷಿತ್ ರೈ ಇವರ ಎರಡೂ ಗ್ಯಾಂಗ್ಗಳ ನಡುವೆ ಈಗ ವಾರ್ ಆಗಿರುವಂತಹದ್ದು. ಮೊನ್ನೆ ಅಷ್ಟೇ ಕೇರಳದಲ್ಲಿ ದರ್ಶನ್ ಜೊತೆ ಕಾಣಿಸಿಕೊಂಡಂತಹ ಪ್ರಜ್ವಲ್ ರೈ ಹಾಗೂ ದೀಕ್ಷಿತ್ ರೈ ಇವರ ನಡುವೆ ಈಗ ಗ್ಯಾಂಗ್ ವಾರ್ ಆಗಿರುವಂತಹದ್ದು. ಈಗಾಗಲೇ ದರ್ಶನ್ ಆಪ್ತ ಎಂದು ಗುರುತಿಸಿಕೊಂಡಿರುವಂತಹ ಪ್ರಜ್ವಲ್, ಅಂದರೆ ದರ್ಶನ್ಗೂ ಈ ಪ್ರಕರಣಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಯಾರು ಕೂಡ ಆ ವಿಚಾರದ ಬಗ್ಗೆ ಡೌಟ್ ಪಡಕ್ಕೆ ಹೋಗಬೇಡಿ. ದರ್ಶನ್ ಆಪ್ತ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ, ದರ್ಶನ್ ಜೊತೆ ಗುರುತಿಸಿಕೊಂಡಿದ್ದ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ದರ್ಶನ್ ಅವರ ಹೆಸರನ್ನು ತೆಗೆದುಕೊಂಡಿರುವಂತಹದ್ದು. ಇಲ್ಲಿ ದರ್ಶನ್ ಆಪ್ತರಾಗಿರುವಂತಹ ಪ್ರಜ್ವಲ್ ರೈ ಹಾಗೂ ಶಾಸಕರ ಆಪ್ತರಾಗಿರುವಂತಹ ದೀಕ್ಷಿತ್ ರೈ ಇವರ ನಡುವೆ ಈಗ ಗ್ಯಾಂಗ್ ವಾರ್ ಆಗಿರುವಂತಹದ್ದು. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮಂಗಳೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಂತಹ ದೀಕ್ಷಿತ್ ಬೆಂಬಲಿಗರಿಂದ ಪ್ರಜ್ವಲ್ ಹೋಟೆಲ್ ಮೇಲೆ ಅಟ್ಯಾಕ್ ಆಗಿತ್ತು. ಹೋಟೆಲ್ಗೆ ನುಗ್ಗಿರುವ ದೀಕ್ಷಿತ್ ಗ್ಯಾಂಗ್ ತಡೆ ಹಿಡಿದಂತಹ ಪೊಲೀಸರು. ಪ್ರಜ್ವಲ್ ಕಾಂಗ್ರೆಸ್ ಮುಖಂಡನೋರ್ವನ ಕೊಲೆ ಪ್ರಕರಣದ ಆರೋಪಿ ಕೂಡ ಆಗಿದ್ದಾನೆ. ಇತ್ತೀಚೆಗೆ ನಟ ದರ್ಶನ್ ಜೊತೆ ಕೇರಳದಲ್ಲಿ ಕಾಣಿಸಿಕೊಂಡಿದ್ದಂತಹ ಪ್ರಜ್ವಲ್ ರೈ, ಇನ್ನು ದೀಕ್ಷಿತ್ ರೈ ಕೂಡ ಹಲವು ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದ. ಗ್ಯಾಂಗ್ ವಾರ್ ನಡೆದ ಬಗ್ಗೆ ಇನ್ನೂ ಯಾವುದೇ ದೂರು ದಾಖಲಾಗಿಲ್ಲ. ಈಗಾಗಲೇ ಗ್ಯಾಂಗ್ ವಾರ್ ಆಗಿದ್ರೂ ಕೂಡ ಸ್ಥಳೀಯ ಲೋಕಲ್ ಪೊಲೀಸ್ ಠಾಣೆಗೆ ದೂರನ್ನು ಕೊಡಬೇಕಾಗಿತ್ತು. ಆದರೆ ಅದ್ಯಾವುದು ಕೂಡ ಇಲ್ಲಿವರೆಗೂ ಕೂಡ ಆಗಿಲ್ಲ. ಸದ್ಯಕ್ಕಂತೂ ಮಂಗಳೂರು ಆಸ್ಪತ್ರೆಯಲ್ಲಿ ದೀಕ್ಷಿತ್ ರೈ ಅವರ ಗ್ಯಾಂಗು ಕಂಪ್ಲೀಟಾಗಿ ಈಗ ಚಿಕಿತ್ಸೆಯನ್ನು ಪಡಿತಿರುವಂತಹದ್ದು. ಇಬ್ಬರೂ ಕೂಡ ಪ್ರಭಾವಿ ವ್ಯಕ್ತಿಗಳೇ. ಒಬ್ಬ ವ್ಯಕ್ತಿ ದರ್ಶನ್ ಅವರಿಗೆ ತುಂಬ ಆಪ್ತ, ಮತ್ತೊಬ್ಬ ವ್ಯಕ್ತಿ ಶಾಸಕನಿಗೆ ತುಂಬ ಆಪ್ತರಾಗಿರುವಂತಹ ಪ್ರಜ್ವಲ್ ರೈ ಹಾಗೂ ದೀಕ್ಷಿತ್ ರೈ. ಪ್ರಜ್ವಲ್ ರೈ ಬಂದ್ಬಿಟ್ಟು ದರ್ಶನ್ ಕಡೆಯವರು, ದೀಕ್ಷಿತ್ ರೈ ಬಂದ್ಬಿಟ್ಟು ಶಾಸಕನ ಕಡೆಯವರು. ಸೊ ಇವರಿಬ್ಬರ ನಡುವೆ ಈಗ ಗ್ಯಾಂಗ್ ವಾರ್ ಆಗಿರುವಂತಹದ್ದು. ಗ್ಯಾಂಗ್ ವಾರ್ ಆಗಿದ್ದರೂ ಕೂಡ ಒಂದು ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿಲ್ಲ. ಯಾಕೆ ಅನ್ನೋದು ಕೂಡ ಇಲ್ಲಿರುವಂತಹ ಪ್ರಶ್ನೆ. ಯಾಕೆಂತಂದರೆ ಅಟ್ಲೀಸ್ಟ್ ಹಲ್ಲೆಗೊಳಗಾದಂತಹ ವ್ಯಕ್ತಿಗಳಾದರೂ ಕೂಡ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೊಡಬೇಕಾಯಿತು. ಅದು ಕೂಡ ಆಗಿಲ್ಲ. ಅಂದರೆ ಈ ಕೇಸನ್ನು ಮುಚ್ಚಿ ಹಾಕುವಂತಹ ಒಂದು ಪ್ರಯತ್ನ ಏನಾದರೂ ನಡೀತಾ ಇದೆಯಾ? ಯಾಕೆಂತಂದರೆ ಹಲ್ಲೆಗೊಳಗಾದಂತಹ ವ್ಯಕ್ತಿಗಳು ಠಾಣೆಗೆ ಹೋಗಿ ದೂರನ್ನು ಕೊಡಬೇಕಾಗಿತ್ತು. ಆದರೆ ಇಲ್ಲಿವರೆಗೂ ಕೂಡ ದೂರು ದಾಖಲಾಗಿಲ್ಲ. ಕೇವಲ ದರ್ಶನ್ ಆಪ್ತ ಅಂತ ಹೇಳಿ, ಈಗ ಜೊತೆಗೆ ಶಾಸಕರ ಆಪ್ತ ಅಂತೇಳಿ ಎರಡೂ ಗ್ಯಾಂಗ್ಗಳ ನಡುವೆ ಈಗ ವಾರ್ ಆಗಿದೆ ಅನ್ನೋ ಒಂದು ಸುದ್ದಿ ಮಾತ್ರ ಬರ್ತಾ ಇದೆ. ಆದರೆ ಇಲ್ಲಿವರೆಗೂ ಕೂಡ ಒಂದು ಲೋಕಲ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಕೂಡ ದಾಖಲಾಗಿಲ್ಲ ಎರಡೂ ಗ್ಯಾಂಗ್ಗಳ ನಡುವೆ.